ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸಂಡೇ. ಬೆಳಿಗ್ಗೆ ಎದ್ದು ಏನಿದೆ ಬಿಸಿನೀರೆಲ್ಲ ಕುಡ್ಕೊಂಡು ಕೂತ್ಕೊಂಡಿದ್ದೀನಿ. ವೆದರ್ ನೋಡಿದರೆ ಹೇಗಿದೆ ಅಂದರೆ ಫುಲ್ಲು ಮೋಡ. ಅಂದರೆ ಬೆಳಿಗ್ಗೆ ಟೈಮು ಸ್ವಲ್ಪ ಸ್ನೋ ಬೀಳೋ ಥರ ಫುಲ್ಲು ಮೋಡ ಥರನೇ ಇರುತ್ತೆ. ಆಮೇಲೆ ಸ್ವಲ್ಪ ಬಿಸಿಲು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ನನ್ನ ಬಾಯಿ ಹುಣ್ಣು ಸ್ವಲ್ಪ ಕಡಿಮೆ ಆಗಿದೆ. ಏನದು ಇರಿ ಒಂದು ನಿಮಿಷ. ಬಿ ಕಾಂಪ್ಲೆಕ್ಸು ಮಾತ್ರೆ ತೊಗೊಳ್ತಾ ಇದ್ದೀನಿ. ಡೈಲಿ ಒಂದೇ ತೊಗೋಬೇಕಂತೆ, ಒಂದು ದಿನಕ್ಕೆ ಒಂದು ಟ್ಯಾಬ್ಲೆಟು. ಆಮೇಲೆ ಇದು ಚುಕ್ಕಿ ಬಾಳೆ ಬರುತ್ತೆ ನೋಡಿ, ಚುಕ್ಕಿ ಬಾಳೆಹಣ್ಣು, ಅದು ಕೂಡ ಬಾಡಿ ತಂಪು ಮಾಡುತ್ತೆ ಅಂಥೇಳಿ ಅದನ್ನು ತಿಂತಾಯಿದ್ದೀನಿ. ನಿನ್ನೆಯಿಂದ ತಿಂತಾಯಿದ್ದೀನಿ ಇಷ್ಟು. ಆಮೇಲೆ ಮಜ್ಜಿಗೆ ಕುಡಿತಾ ಇದ್ದೀನಿ. ಓಕೆ, ನಿನ್ನೆಗಿನ್ನ ಪರವಾಗಿಲ್ಲ. ಆದರೆ ಇದೆಲ್ಲ ತಿಂದಮೇಲೆ ಸ್ವಲ್ಪ ಇಲ್ಲಿ ಗಂಟ್ಲೆಲ್ಲ ನೋಯೋದಕ್ಕೆ ನೋವು ಸ್ವಲ್ಪ ಏನು ಹೇಳ್ತಾರಲ್ಲ ಹಂಗೆ. ಇದಕ್ಕೇನಾದರೂ ಔಷಧಿ ತೊಗೊಂಡ್ರೆ ಇದು ಸ್ಟಾರ್ಟ್ ಆಗುತ್ತೆ. ಏನಾದರೂ ಇದಕ್ಕೆ ಔಷಧಿ ತೊಗೊಂಡ್ರೆ ಮತ್ತೆ ಈ ಹುಣ್ಣೋಗಿ ಇನ್ನೊಂದು ಕಡೆ ಹುಣ್ಣು ಸ್ಟಾರ್ಟ್ ಆಗಿಬಿಡುತ್ತೆ, ಆ ಥರ. ಓಕೆ, ಇವಾಗ ಸ್ವಲ್ಪ ಕೆಳಗಡೆ ಹೋಗಿ ಬರ್ತೀನಿ. ಹಾಗೆ ನಮ್ಮ ಸುಂದರಿ ಬಂದರು, ಕಾಣಿಸ್ತಿದಾರ? ಅನ್ನ ಹಾಕಿಲ್ಲ ಇನ್ನು. ಇವಾಗ ಅನ್ನ ಹಾಕಬೇಕು, ಕಲಿಸ್ಬಿಟ್ಟು ಹಾಕ್ತೀನಿ. ಅದು ಅವಳ ಪ್ಲೇಸು. ಅವಳು ಹೆಚ್ಚಾಗಿ ಅದೇ ಪ್ಲೇಸಲ್ಲಿ ಮಲಗೋದು. ಬೇರೆ ಪ್ಲೇಸಲ್ಲಿ ಅವಳಿಗೆ ನಿದ್ದೆನೇ ಬರಲ್ಲ. ಆ ಪ್ಲೇಸ್ ಬಿಟ್ಟು ಬೇರೆ ಎಲ್ಲೂ ಮಲಗಲ್ಲ ಅದು. ನೋಡಿ ಎಷ್ಟು ಸುಂದರವಾಗಿದ್ದಾಳೆ. ಓಕೆ ಫ್ರೆಂಡ್ಸ್, ಕೆಳಗಡೆ ಹೋಗಿ ಬರ್ತೀನಿ. ನಾನು ನಿವಿಯಾ ಕ್ರೀಮ್ ಹೇಳಿದ್ನಲ್ಲ, ಅದೇ ನೋಡಿ ಯೂಸ್ ಮಾಡಿದ್ದೀನಿ. ಯಾವ ಥರ ಕಾಣಿಸ್ತಾ ಇದೆ ಸ್ಕಿನ್? ಆಯಿಲಿ ಥರ ಕಾಣಿಸುತ್ತೆ. ಆಯಿಲಿ ಸ್ಕಿನ್ ಇರೋರು ಅಂತ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಡ್ರೈ ಸ್ಕಿನ್ ಇರೋರು ಮಾತ್ರ ಯೂಸ್ ಮಾಡಿ. ಓಕೆ, ಬೆಕ್ಕುಗಳು ಮನೆ ಒಳಗಡೆ ಆಟ ಆಡ್ತಾಯಿತ್ತು. ಮತ್ತು ಹಾಗೆ ಡೋರೆಲ್ಲ ತೆಗೆದುಬಿಟ್ಟು ಆಟ ಆಡ್ತಿದೆಯಲ್ಲ ಅಂಥೇಳಿ ನಾನು ಕೆಳಗಡೆ ಬಂದೆ. ಅಂದರೆ ಕೆಳಗಡೆ ಸ್ವಲ್ಪ ಕೆಲಸ ಇತ್ತು, ಬಂದೆ. ನೋಡಿದರೆ ನಾನು ಬಂದೆ ಅಂಥೇಳಿ ನಾಮ ಬೆಕ್ಕು ಏನಿದೆ ಅದು ಬಂತು. ನಾಮ ಬೆಕ್ಕು ಸ್ವಲ್ಪ ನಾನೇನಾದರೂ ಕೆಳಗಡೆ ಬರೋದು ಅಥವಾ ಟೆರೆಸ್ ಮೇಲೆ ಹೋಗೋದು ಆ ಥರ ಎಲ್ಲ ಮಾಡಿದಾಗ ಏನು ಮಾಡುತ್ತೆ, ಅದು ನನ್ನ ಜೊತೆ ಬರೋದು ಆ ಥರ ಮಾಡುತ್ತೆ. ಅದು ಸ್ವಲ್ಪ ಅದು ಅಟ್ಯಾಚ್ಮೆಂಟು ಜಾಸ್ತಿ, ಮತ್ತು ಎಲ್ಲೂ ಹೋಗಲ್ಲ. ಇವಾಗ ಆ ಬೆಕ್ಕು ಕಚ್ಚೋದಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ, ಆವಾಗಿಂದ ಅದು ಪಾಪ ಜಾಸ್ತಿ ಹೊರಗಡೆ ಎಲ್ಲ ಹೋಗಲ್ಲ. ಅಂದರೆ ಪಕ್ಕದ ಮನೆ ಕಾಂಪೌಂಡ್ ಇರ್ಬೋದು, ಈ ಕಡೆ ಕಾಂಪೌಂಡು, ಟೆರೆಸ್ ಮೇಲೆ, ಅಲ್ಲೆಲ್ಲೂ ಹೋಗೋದೇ ಇಲ್ಲ. ಕಡಿಮೆ ಆಗಿಬಿಟ್ಟಿದೆ ಇತ್ತೀಚೆಗೆ. ಅದಕ್ಕೆ ಏನಂದರೆ ಭಯ ಬಂದುಬಿಟ್ಟಿದೆ. ನಾನೇನಾದರೂ ಹೋದರೆ ಕಚ್ಚಿಬಿಡುತ್ತೇನೋ ಅನ್ನೋ ಭಯ ಬಂದುಬಿಟ್ಟು ಇವಾಗದು ಎಲ್ಲೂ ಹೋಗೋದಿಲ್ಲ, ಮನೆ ಒಳಗಡೆನೇ ಇರುತ್ತೆ. ಅಕಸ್ಮಾತ್ ನನಗೆ ಟೆರೆಸ್ ಮೇಲೆ ಕೆಳಗಡೆ ಬಂದರೆ ನನ್ನ ಹಿಂದೆ ಬರುತ್ತೆ. ಅದು ಬಂದದ್ದು ನೋಡಿ ಮತ್ತು ಬೇರೆ ಬೆಕ್ಕುಗಳು ಕೂಡ ಬಂದು ಆಟ ಆಡ್ತಾಯಿತ್ತು. ಹಾಗೆ ಇಲ್ಲಿ ಬದನೆಕಾಯಿ ಕಿತ್ಕೊಳ್ಳೋಣ ಅಂಥೇಳಿ ಬಂದಿದ್ದೀನಿ. ಇದು ಇತ್ತೀಚೆಗೆ ಒಂದು ಬದನೆಕಾಯಿ ಬಿಡ್ತಾ ಇದೆ. ಅಂದರೆ ತುಂಬ ಬದನೆಕಾಯಿ ಏನು ಬಿಡಲ್ಲ. ನಮ್ಮ ಮನೆಗೆ ಯೂಸ್ ಆಗುವಷ್ಟು ಸಾಕಾಗುತ್ತೆ, ತುಂಬ ಬಿಡಲ್ಲ. ನನಗೆ ಯಾವಾಗಲಾದರೂ ಬೇಳೆ ಸಾಂಬಾರು ಅಥವಾ ಏನಾದರೂ ಹುಳಿ ಎಲ್ಲ ಮಾಡಿದಾಗ ಒಂದೊಂದು ಬೇಕಾಗುತ್ತೆ. ಅಂಥ ಟೈಮಲ್ಲಿ ಸಿಗುತ್ತೆ ಅಷ್ಟೆ. ಅಂದರೆ ನಮ್ಮ ಮನೆಗೆ ಮಾತ್ರ ಆಗುತ್ತೆ, ತುಂಬ ಏನು ಬಿಡಲ್ಲ. ಎಲ್ಲ ಒಂದು 4 ಬಿಟ್ಟಿತ್ತು, ಅದು
ಅಂದರೆ ನಾನು ಸ್ವಲ್ಪ ಬಲಿಯೋದಕ್ಕೆ ಬಿಡಲ್ಲ. ಸ್ವಲ್ಪ ಎಳೆ ಬದನೇಕಾಯಿ ಅಂದರೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಎಳೆ ಬದನೇಕಾಯಿನೇ ಕಿತ್ಕೊಳ್ಳುವಂಥದ್ದು. ಓಕೆ, ನಮ್ಮ ಮನೆಗೆ ಒಂದು ಗಿಡ ಹಾಕಿದರೆ ಚೆನ್ನಾಗಿ ಬರುತ್ತೆ ಬದನೇಕಾಯಿ, ಚೆನ್ನಾಗಿ ಬಿಡುತ್ತೆ ಒಂದೊಂದು ಗಿಡಗಳು. ಇದೇ ಏನೋ ಸರಿಯಾಗಿ ಬಿಟ್ಟಿಲ್ಲ, ಆದರೆ ಇತ್ತೀಚೆಗೇನೋ ಒಂದು ಬಿಡ್ತಾ ಇದೆ. ನಮ್ಮ ಮನೆಗೆ ಸಾಕಾಗುತ್ತೆ. ಓಕೆ, ಹಾಗೆ ನಾನು ಇಲ್ಲಿ ಬದನೇಕಾಯಿ ಕಿತ್ಕೊಳ್ಳೋಕ್ಕೆ ಅಂತ ಬಂದೆ ನೋಡಿ. ಇದು ಗಿಡದೊಳಗಡೆ ಸೇರಿಕೊಂಡು, ಯಾಕೆಂದರೆ ನಾನು ಅಲ್ಲಿ ಬದನೇಕಾಯಿ ಕಿತ್ಕೊಳ್ಳೋಕ್ಕೆ ಅಂತ ಬಂದನಲ್ಲ, ಅದಕ್ಕೆ ಅಲ್ಲಿ ಬಂದು ಆಟ ಆಡ್ತಿರೋದು. ಇದು ಇಲ್ಲಿದೆ, ಇನ್ನೊಂದು ಬೆಕ್ಕು ಆ ಕಡೆ ಸೈಡ್ ಇದೆ. ಆ ಥರ ಫುಲ್ಲು ಆಟ ಆಡ್ತಾಯಿದೆ ಬೆಕ್ಕುಗಳು. ಬದನೇಕಾಯಿ ಎಲ್ಲ ಕಿತ್ಕೊಂಡು ಮನೆಗೆ ಬಂದೆ. ಆಮೇಲೆ ಮನೆಗೆ ಬಂದು ದೋಸೆ ಮಾಡಿದ್ದೆ. ಮಟನ್ ಸಾಂಬಾರು ಇತ್ತಲ್ವ, ದೋಸೆ ಎಲ್ಲ ಮಾಡಿಬಿಟ್ಟು ತಿಂದ್ಕೊಂಡು, ಹಾಗೆ ನೆನ್ನೆ ರಾಗಿನ ತೊಗೊಂಡೋಗಿ ಮಿಷಿನ್ಗೆ ಪೌಡ್ರ್ ಮಾಡಿಸ್ಕೊಂಡು ತೊಗೊಬಂದಿದ್ದೆ. ಅಕ್ಕಿ ಹಿಟ್ಟು ಮತ್ತು ರಾಗಿ, ಅಕ್ಕಿ ಹಿಟ್ಟಲ್ಲ, ಅಕ್ಕಿ ಮತ್ತು ರಾಗಿ ಎರಡನ್ನೂ ತೊಗೊಂಡೋಗಿ ಹಿಟ್ಟು ಮಾಡಿಸ್ಕೊಂಡು ಬಂದಿದ್ದು. ಅದ್ರದ್ದು ಹೇಗಿದ್ದರೂ ಇನ್ನು ಫ್ರೀಯಾಗಿದ್ದೆ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ, ಅಂದರೆ ಜರಡಿ ಆಡಿಬಿಟ್ಟು ಬಾಕ್ಸಲ್ಲಿ ತುಂಬಿ ಇಟ್ಬಿಡೋಣ ಅಂತೇಳಿ ಅದನ್ನು ಜರಡಿ ಎಲ್ಲ ಆಡಿ ಬಾಕ್ಸಲ್ಲಿ ಇಟ್ಟೆ. ಹಾಗೆ ಅಂದರೆ ಜರಡಿ ಆಡಿ ಇರ್ತೀವಲ್ಲ, ಜಾಗ ಹೆಂಗಿರುತ್ತೆ ಅಂದರೆ ಫುಲ್ಲು ಧೂಳು ಥರ ಇರುತ್ತೆ. ನಾವು ಒಂದು ಕಡೆ ಜರಡಿ ಆಡಿದರೆ ಒಂದು ಏನು ಹೇಳ್ತೀವಿ, ಒಂದು ಸ್ವಲ್ಪ ದೂರದ ತನಕನೂ ಆ ಧೂಳು ಅಂದರೆ ಅದು ಡಸ್ಟ್ ಥರ ಹೋಗಿ ಕೂತ್ಕೊಂಡಿರುತ್ತೆ. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಗುಡಿಸ್ಕೊಂಡು ಅದನ್ನು ತೊಗೊಬಂದು ಡಸ್ಟ್ಬಿನ್ಗೆ ಹಾಕ್ತೆ. ಹಾಗೆ ಒಳಗಡೆ ಬಂದು ನೋಡ್ತೀನಿ, ಬೆಕ್ಕುಗಳೆರಡು ಮಲ್ಕೊಂಡಿತ್ತು. ಆಮೇಲೆ ನೋಡಿ, ಈ ಬಾಕ್ಸಲ್ಲಿ ಅಕ್ಕಿ ಹಿಟ್ಟನ್ನ ತುಂಬಿಸಿಟ್ಟಿದ್ದೀನಿ. ಇದನ್ನು ಒಂದು ಕೈಯಲ್ಲಿ ತೆಗಿಯೋದು ಸ್ವಲ್ಪ ಕಷ್ಟ, 2 ಕೈ ಯೂಸ್ ಮಾಡಿ ತೆಗೆದ್ರೆ ಓಕೆ. ಅಂದರೆ ಹಾಕ್ಬೇಕಾದ್ರೆ ಈಸಿ ಆಗುತ್ತೆ, ಆದರೆ ಅದನ್ನ ಓಪನ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಓಕೆ, ಹಾಗಿದ್ದು ಅಕ್ಕಿ ಹಿಟ್ಟು ಮತ್ತು ಇನ್ನೊಂದು ರಾಗಿ ಹಿಟ್ಟು. ಇದರಲ್ಲಿ ರಾಗಿ ಹಿಟ್ಟನ್ನ ತುಂಬಿಸಿಟ್ಕೊಳ್ತೀನಿ. ಇದು ಬಂದು ಒಂದು 10 kg ಹಿಡಿಯುತ್ತೆ. ಅಂದರೆ 10 kg ರಾಗಿ ತೊಗೊಂಡ್ರೆ ಅದರಲ್ಲಿ ಒಂದಷ್ಟು ಹೋಗಿರುತ್ತೆ ಕ್ಲೀನ್ ಮಾಡಿಸುವಾಗ, ಮತ್ತು ಹಿಟ್ಟು ಮಾಡಿಸುವಾಗ ಒಂದಷ್ಟು ಹೋಗುತ್ತೆ. ಈ ಥರ ಅದನ್ನೆಲ್ಲ ಎತ್ತಿಟ್ಬಿಟ್ಟು, ಹಾಗೆ ಸ್ಟೆಪ್ಪೆಲ್ಲ ನಿನ್ನೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಒರೆಸ್ಬೇಕಷ್ಟೇ, ಧೂಳೆಲ್ಲ ತೆಗೆದು ನೀಟಾಗಿ ಅಲ್ಲಿ ಬೇಡವಾಗಿರುವಂಥ ವಸ್ತುಗಳೇನಿದೆ ಅದನ್ನು ಒಂದು ಡಬ್ಬದಲ್ಲಿ ಹಾಕಿ ತುಂಬಿಸಿಟ್ಟಿದ್ದೀನಿ. ಇನ್ನೂ ಒಂದಷ್ಟಿದೆ ಕ್ಲೀನ್ ಮಾಡುವಂಥದ್ದು, ಅದು ಇನ್ನೊಂದು ದಿನ ಯಾವಾಗಲಾದರೂ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡ್ರಮ್ಮಲ್ಲಿ ಏನು ತೆಂಗಿನಕಾಯಿ ತುಂಬಿಟ್ಟಿದ್ದೀನಿ, ಅದು ಬಂದು ನೀರೆಲ್ಲ ಡ್ರೈ ಆಗಿದೆ, ಅದಕ್ಕೆ ಅದನ್ನೆಲ್ಲ ಅಲ್ಲಿ ತುಂಬಿಸಿಟ್ಟಿದ್ದೀನಿ. ಹಾಗೆ ಕೆಳಗಡೆ ಒಂದಷ್ಟು ಕಾಯಿಗಳನ್ನ ಇಟ್ಟಿದ್ದೀನಿ, ಅದರಲ್ಲಿ ನೀರಿದೆ, ಅಂದರೆ ಅದು ತೆಂಗಿನಕಾಯಿ, ಇದು ಸ್ವಲ್ಪ ಕೊಬ್ಬರಿ ಆಗಿದೆ. ಅದಕ್ಕೆ ಅದನ್ನೆಲ್ಲ ಡ್ರೈ ಆಗಿರುವಂಥದ್ದನ್ನೆಲ್ಲ, ಹೆಂಗಿದ್ರು ಡ್ರಮ್ ಖಾಲಿಯಾಗಿತ್ತು, ಒಂದು ಅರ್ಧದಷ್ಟು ತುಂಬಿದ್ದೆ, ಇನ್ನು ಉಳಿದಿರೋದನ್ನೆಲ್ಲ ನೋಡಿಕೊಂಡು ಹಾಗೆ ಅದರಲ್ಲಿ ತುಂಬಿಸಿಟ್ಟೆ. ತೆಂಗಿನಕಾಯಿ ಅಂದರೆ ನೀರಿರುವಂಥದ್ದನ್ನೆಲ್ಲ ಕೆಳಗಡೆ ಇಟ್ಟಿದ್ದೀನಿ, ಯೂಸ್ ಆಗುತ್ತಲ್ಲ ನಮಗೆ ಮಟನ್ ಸಾರು, ಚಿಕನ್ ಸಾರಿಗೆಲ್ಲ ಬೇಕೇ ಬೇಕು. ಹಾಗೆ ಹೇಗಿದ್ರು ಟೆರೆಸ್ ಮೇಲೆ ಬಂದಿದ್ನಲ್ಲ, ಹಾಗೆ ಬಟ್ಟೆಗಳೆಲ್ಲ ಎತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ದೀನಿ. ಹಾಗೆ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದು ಸರಿ ಟೆರೆಸ್ನ ತೆಗೆದು ನೋಡಿದೆ, ಡೋರ್ನ ತೆಗೆದು ನೋಡಿದೆ, ಏನಾದರೂ ಪಾರಿವಾಳ ಅದೇನಾದರೂ ಬಂದು ಅಕ್ಕಿ ಏನಾದರೂ ತಿಂತಿದೆಯಾ ಅಂತ. ಇತ್ತೀಚೆಗಂತೂ ಎಷ್ಟು ಅಕ್ಕಿ ಹಾಕಿರ್ತೀನಿ ಅಂದರೆ, ಇವತ್ತು ಹಾಕಿ ಹೋಗಿರ್ತೀನಿ, ಮತ್ತೆ ನಾಳೆ ಬಂದು ನೋಡಿದ್ರೆ ಅಕ್ಕಿ ಇರೋದಿಲ್ಲ. ಅದಕ್ಕೆ ನನಗೆ ಎಷ್ಟು ಪಾರಿವಾಳ ಬಂದು ತಿನ್ನುತ್ತೆ ಅಂತ ನೋಡಬೇಕು ಅಂತ ಆಸೆ. ಯಾವಾಗಲಾದರೂ ಅಪರೂಪಕ್ಕೆ ನೋಡ್ತೀನಿ, 1-2 ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ತುಂಬ ಪಾರಿವಾಳ ಏನು ಬರೋದಿಲ್ಲ. ಅದಕ್ಕೆ ಒಂದು ಸರಿ ತೆಗೆದು ನೋಡಿದ್ರೆ ಯಾವ ಪಕ್ಷಿನೂ ಇರಲಿಲ್ಲ, ಏನೂ ಇರಲಿಲ್ಲ. ಹಾಗೆ ಕ್ಲೋಸ್ ಮಾಡಿಬಿಟ್ಟು ಡೋರ್ನ ಬಟ್ಟೆಗಳೆಲ್ಲ ಎತ್ಕೊಬಂದು ಮಡಚಿಟ್ಟೆ. ಇದು ಬಂದು ಸಾಯಂಕಾಲ ಕೌಶಿ ಅವ್ರ ಮ್ಯಾಮ್ ಮದುವೆಗೆ ಹೋಗಿದ್ನಲ್ಲ, ಅವನು ಕೂಡ ಬಂದ, ಮತ್ತು ಅವನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಅವನಿಗೆ ಸ್ವಲ್ಪ ಬ್ಲ್ಯಾಕ್ ಟೀ ಬೇಡ, ಅವನು ಇಷ್ಟ ಆಗಲ್ಲ ಅವನಿಗೆ ಬ್ಲ್ಯಾಕ್ ಟೀ. ಅದಕ್ಕೆ ನನಗೆ ಬ್ಲ್ಯಾಕ್ ಟೀ ಬೇಡ ಅಂದ. ಸರಿ, ಅವನಿಗೆ ಬರೀ ಹಾಲು ಮಾತ್ರ ಮಾಡಿಕೊಟ್ಟೆ. ನಾನು ಮಾತ್ರ ಬ್ಲ್ಯಾಕ್ ಟೀ ಮಾಡಿಕೊಂಡೆ. ಮೋಹನ್ ಮಾಮ ಮಲ್ಕೊಂಡಿದ್ರು. ಹಾಗೆ ನನಗೆ ಬಾಯಲ್ಲಿ ಹುಣ್ಣಾಗಿತ್ತಲ್ಲ, ಅದಕ್ಕೆ ಮೋಹನ್ ಮಾಮ ಸೌತೆಕಾಯಿ ಎಲ್ಲ ತಂದಿದ್ದಾರೆ, ಅಂದರೆ ಅದನ್ನು ತಿನ್ನು, ಅದು ಕೂಡ ಕೋಲ್ಡ್ ಅಲ್ವಾ, ಅದರಿಂದ ಅದನ್ನು ಕಟ್ ಮಾಡ್ಕೊಂಡು ತಿಂತಾಯಿರು ಅಂಥೇಳಿ. ನಾವು ಎಷ್ಟೇ ಕಟ್ ಮಾಡಿಕೊಂಡು ಎಷ್ಟೇ ಕೋಲ್ಡ್ ಆಗಿರುವಂಥದ್ದನ್ನ ತಿಂದ್ರೂ
ಅದು ಕಡಿಮೆ ಆಗಬೇಕು ಅಂದರೆ ಮಿನಿಮಮ್ಮು 5 ಡೇಸ್ 6 ಡೇಸ್ ಅಂತೂ ಬೇಕೇ ಬೇಕು. ಓಕೆ ಫ್ರೆಂಡ್ಸ್, ಇದು ಸಂಡೇ ವಿಡಿಯೋ ಇಷ್ಟ ಆಗಿತ್ತು. ಒಂದು ಸ್ಮಾಲ್ ವಿಡಿಯೋ ಅಂತಲೇ ಹೇಳ್ಬೋದು. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೇನಾದರೂ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.